30 ಡೇಸ್ ಬ್ಲಾಗ್ ಚಾಲೆಂಜ್ ಅಲ್ಲಿ 1 ಡೇ ನೋಡಿದಾನೆ. ಮನೇಲಿ 2 ಅವರ್ ನೀರು ಬಿಡ್ತಾರಂತೆ. ಉತ್ತರಳ್ಳಿ ಗಾಟ್ ನೋ ವಾಟರ್. ಇವಾಗ ನಾವು ಶಿವಮ್ಮ ಮೂವಿ ನೋಡಕ್ ಹೋಗ್ತಾ ಇದೀವಿ. ನಂಗೆ ಒಂದ್ಸಲಿಗೆ ಅರ್ಥ ಆಯ್ತು. ಹಂಗಾರೆ ನಾವು ಲೇಟೆಸ್ಟ್ ಆಗಿ ಬರ್ತೀವಿ. ಸೂಪರ್ ಬ್ಲಾಗ್ಸ್ ಎವ್ರಿ ಡೇ ಫಾಲೋ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 30 ಡೇಸ್ ಬ್ಲಾಗ್ ಚಾಲೆಂಜ್ ಕಂಪ್ಲೀಟ್ ಆಯಿತು. ಸೊ ಇವತ್ತು ಡೇ 31 ಬ್ಲಾಗ್ ಅಲ್ಲ, ಬಟ್ ಐ ಪ್ರಾಮಿಸ್ ಐ ವಿಲ್ ಸ್ಟೇ ಕನ್ಸಿಸ್ಟೆಂಟ್. ಡೈಲಿ ವಿಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಲಾಂಗ್ ಫಾರ್ಮ್ಯಾಟ್ ಆಗಿಲ್ಲ ಅಂದರೂ ಶಾರ್ಟ್ ಫಾರ್ಮ್ಯಾಟ್ ಆದರೂ ಡೈಲಿ ವಿಡಿಯೋಸ್ ಬರುತ್ತೆ. ದಿಸ್ ಇಸ್ ಮೈ ಪ್ರಾಮಿಸ್. ಆ್ಯಂಡ್ ಇವತ್ತು ಅ ನ್ಯೂ ಡೇ ಆಫ್ಟರ್ 30 ಡೇಸ್ ಬ್ಲಾಗ್ ಚಾಲೆಂಜ್. ಆ್ಯಂಡ್ ನಾನು ಇವತ್ತು ಒಂದು ಪ್ರೀಮಿಯರ್ ಶೋಗೆ ಹೋಗ್ತಾ ಇದ್ದೀನಿ. ಯಾವ ಮೂವಿಗೆ ಹೋಗ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಎಲ್ಲನೂ ನೋಡಿ. ಸೊ ನಿನ್ನೆ ಸೆಲ್ಫ್ ಕೇರ್ ಆಯಿತು, ಇವತ್ತು ಈಚೆ ಹೋಗ್ತಿದ್ದೀನಲ್ಲ, ಸೊ ಐ ಥಾಟ್ ಐಲ್ ಗೆಟ್ ರೆಡಿ ನೈಸ್ಲಿ. ಪ್ರೀಮಿಯರ್ಗೆ ಬೇರೆ ಹೋಗ್ತಾ ಇದ್ದೀನಿ ಅಂತ. ಸೊ ಎಕ್ಸ್ಟ್ರಾಸ್ ಇದೆ, ಫೇಶಿಯಲ್, ಹೇರ್ ಎಲ್ಲ ರಿಮೂವ್ ಮಾಡಿಕೊಂಡು ಒಂದು ಸ್ವಲ್ಪ ನೀಟಾಗಿ ರೆಡಿಯಾಗಿ ಹೋಗ್ತೀನಿ. ಸೊ ಹೇಗಿರುತ್ತೆ ನನ್ನ ದಿನ ಅಂತ ನೋಡೋಕ್ಕೆ ಸ್ಟೇ ಟ್ಯೂನ್. ಇವಾಗ ಆಲ್ರೆಡಿ ಹಾಫ್ ಆಫ್ ಮೈ ಡೇ ಇಸ್ ಗಾನ್. ಇವಾಗ 4 ಗಂಟೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡಬೇಕಿದೆ, ಬಟ್ ಯಾ ಸ್ಟೇ ಟ್ಯೂನ್. ಸೊ ನಾನು ಹೇಗೆ ಫೇಶಿಯಲ್ ಹೇರ್ ರಿಮೂವ್ ಮಾಡ್ತೀನಿ ಅಂತ ಯು ಗೈಸ್ ಕ್ಯಾನ್ ವಾಚ್. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ಸ್ಪೂಲಿ ತಗೊಳ್ತೀನಿ. ಐ ವಿಲ್ ಬ್ರಷ್ ಅಪ್ವರ್ಡ್ಸ್ ಹಿಂಗೆ. ಸೊ ನೋಡ್ಬೋದು ಇದೆಲ್ಲ ಎಕ್ಸಸ್. ಫಸ್ಟು ಐ ವಿಲ್ ಕಟ್ ಇಟ್. ಐ ಹೋಪ್ ಈ ವಿಡಿಯೋ ಹುಡುಗಿರಿಗೆ ಯೂಸ್ಫುಲ್ ಆಗ್ಬೋದು. ನಾನು ಇದಕ್ಕೆ ಮುಂಚೆ ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಇಫ್ ಯು ಹ್ಯಾವೆಂಟ್ ಟು ವಾಚ್ ಯು ಕ್ಯಾನ್ ವಾಚ್. ಆಲ್ಸೋ ಡೈಲಿ ವ್ಲಾಗ್ಸ್ ನೀವು ನೋಡಿಲ್ಲ, ಇಫ್ ಯು ಆರ್ ಸಮ್ವನ್ ನ್ಯೂ ಟು ಮೈ ಪೇಜ್ ಆರ್ ಚಾನಲ್ ಅಂದರೆ ಯು ಕ್ಯಾನ್ ವಾಚ್. ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ನನ್ನ ಟರ್ಕಿ ವ್ಲಾಗ್ದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಯು ಕ್ಯಾನ್ ವಾಚ್. ಸೊ ಟ್ರಾವೆಲ್ ವ್ಲಾಗ್ಸ್, ಡೈಲಿ ವ್ಲಾಗ್ಸ್, ಚಾಲೆಂಜ್ ವಿಡಿಯೋಸ್, ಸ್ಕೆಚಸ್ ಎಲ್ಲನೂ ವಿ ಹ್ಯಾವ್ ಸಪ್ರೇಟ್ ಪ್ಲೇ ಲಿಸ್ಟ್ಸ್, ಯು ಕ್ಯಾನ್ ವಾಚ್. ಸೊ ಇದಾದಮೇಲೆ ಯು ಕ್ಯಾನ್ ಟೇಕ್ ಎನಿ ಫೇಶಿಯಲ್ ರೇಸರ್ ವಿಚ್ ಯು ಹ್ಯಾವ್. ನಾನು ಅಪ್ವರ್ಡ್ಸ್ ಸ್ಟ್ರೋಕಲ್ಲಿ ಐ ವಿಲ್ ರಿಮೂವ್. ಫಸ್ಟ್ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ, ಜಸ್ಟ್ ಸೊ ದಟ್ ಯು ನೋ. ನಿಮ್ಮ ಹತ್ರ ಯಾವ ಮಾಯ್ಶ್ಚರೈಸರ್ ಇರುತ್ತೆ ಯು ಕ್ಯಾನ್ ಯೂಸ್ ದ್ಯಾಟ್ ಮಾಯ್ಶ್ಚರೈಸರ್. ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಯಾವುದೂ ಇಲ್ಲ. ಫಸ್ಟು ಇಲ್ಲಿರೋ ಎಕ್ಸ್ಟ್ರಾಸ್ ರಿಮೂವ್ ಮಾಡಿದ್ದೀನಿ, ನೋಡ್ಬೋದು. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಸೊ ಕಾಟನ್ ಪ್ಯಾಡ್ ಯೂಸ್ ಮಾಡಿ ಯು ಕ್ಯಾನ್ ರಿಮೂವ್ ಇಟ್. ಅದಾದಮೇಲೆ ಅಪ್ವರ್ಡ್ಸಿಂದ, ಸೊ ನಾನು ಈ ಕಡೆ ಮಿರರ್ ನೋಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನಂದು ಆಲ್ರೆಡಿ ಥಿಕ್ ಐಬ್ರೋಸ್ ಇದೆ, ಐ ಡೋಂಟ್ ವಾಂಟ್ ಟು ಮೇಕ್ ಇಟ್ ಸ್ಮಾಲ್. ಮುಂಚೆ ಒಂದು ಸತಿ ಸ್ಮಾಲ್ ಟ್ರೈ ಮಾಡಿದೆ ಚಿಕ್ಕದಾಗಿ ಮಾಡೋಕ್ಕೆ, ಇಟ್ ಲುಕ್ ಗುಡ್, ಬಟ್ ಥಿಕ್ ಐಬ್ರೋಸು ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ದಿಸ್ ಟೈಮ್ ಐ ಆಮ್ ಲೀವಿಂಗ್ ಇಟ್ ಥಿಕ್. ಬರೀ ಎಕ್ಸ್ಟ್ರಾಸ್ ಮಾತ್ರ ರಿಮೂವ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಶೇಪ್ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ಅಂದರೆ ಎಕ್ಸ್ಟ್ರಾ ರಿಮೂವ್ ಮಾಡೋಕ್ಕೆ ಹೋಗಬೇಡಿ, ಹೆಂಗಿದೆಯೋ ಹಂಗೆ ಬಿಟ್ಬಿಡಿ. ಎಕ್ಸ್ಟ್ರಾಸ್ ರಿಮೂವ್ ಮಾಡಿ, ಶೇಪ್ ಎಲ್ಲ ಕೊಡೋಕೆ ಹೋಗ್ಬೇಡಿ. ಎಸ್, ನೋಡ್ಬೋದು ಎಲ್ಲಿ ಎಕ್ಸ್ಟ್ರಾಸ್ ಇದೆ, ಇವಾಗ ಇಲ್ಲಿಲ್ಲ. ಇಟ್ಸ್ ಕ್ಲೀನ್. ಯಸ್, ಸೊ ಇದೇ ಥರ ಐ ವಿಲ್ ಡೂ ದಿಸ್ ಸೈಡ್ ಆ್ಯಂಡ್ ಗೆಟ್ಸ್ ರೆಡಿ.
ಹೆಜ್ಜೆ ಹಾಕೊಂಡು ಬರ್ತಾ ಇರೋದು. ಕಾಲ್ ಮಾಡಿ ಅರ್ಧ ಗಂಟೆ ಆಯಿತು. ವೇಸ್ಟ್ ಫೆಲೋ. ನಾನು ಫುಲ್ ಜೋಶಲ್ಲೆಲ್ಲ ಹಿಂಗೆ ಕ್ಯಾಮ್ರಾ ಇರ್ತದೆ. 30 days ಬ್ಲಾಗ್ ಚಾಲೆಂಜಲ್ಲಿ 1 day ನೋಡಿದ್ದಾನೆ. ಅದನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡೀವ್ರಿ. ಅಂದ್ರೆ ಹೆಂಗಂದ್ರೆ ಇದು ಒಮ್ಮೆ ಡೈಲಿ ನೋಡಿದ್ರೆ ನೋಡ್ಬೇಕು ಅನಿಸ್ತದಲ್ಲ. ಸೊ ಅದಕ್ಕೆ ಒಂದು 30 days ಮುಗಿದು ಬಿಡ್ಲಿ, ಆಮೇಲೆ ಬಿಂಜ್ ವಾಚ್ ಮಾಡ್ಬೋದಲ್ಲ. ಆಶಿಕಾಂದ್ ನೈಸ್ ಆಕ್ಟಿಂಗ್, ಸೂಪರ್ ಆಕ್ಟಿಂಗ್ ಮಾಡ್ತೀರಾ ಸರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೂಪರ್ ಆಕ್ಟಿಂಗ್ ಮಾಡ್ತೀರಾ ಅಷ್ಟೇ. ಅರ್ಧ ಗಂಟೆ 5 ನಿಮಿಷ ಇಳಿದು ಬಂದೆ ಅಂದ್ಬಿಟ್ಟು ಅರ್ಧ ಗಂಟೆ ಬಂದ ಮೆಟ್ರೋ ಇಂದ. ಇವಾಗ ಡೌನ್ ಆಡ್ಕ ಆಡ್ತಿದ್ದಾನೆ. ಅಲ್ಲೇ ಸ್ವಲ್ಪ ಮೆಟ್ಲು ಭಾಳ ಆಯ್ತು. ಟೂ ಮೆನಿ ಸ್ಟೇರ್ಸ್. ಓಕೆ, ಕಾಲ್ ಮಾಡ್ತಿದ್ದೆ ಹೇಳು. ಮನೇಲಿ 2 hour ನೀರು ಬಿಡ್ತಾರಂತೆ. ನೀರು ಹಿಡಿಯಕ್ಕೆ ಕಾಲ್. ಬಕೆಟ್ ತುಂಬಿಸಿಡಂತ. ವೆರಿ ಗುಡ್. ಉತ್ತರಳ್ಳಿ ಗಾಟ್ ನೋ ವಾಟರ್. I didn't say anything. ಆಕಾಶಿ ನನ್ನ ಬಕೆಟ್ ತುಂಬಿಡು. ಹೌದು ಮತ್ತೆ. Guys, finally Ashika has decided, has removed her 1947 screening guard. ನೈಸ್. ಥ್ಯಾಂಕ್ಸ್ ಫಾರ್ ದ ಅವಮಾನ ಅಂಡ್ ಥ್ಯಾಂಕ್ಸ್ ಫಾರ್ ಅವಮಾನ ಇಲ್ಲ, ಇದ್ದಿದೆ. ಓರಿಯೋ ಕ್ಯಾಮ್ರಾಗೂ ಹಾಕಿಯೇನ? ಇಲ್ಲಲ್ಲ. ಇಲ್ಲ, ಕ್ಯಾಮ್ರಾ ನೀಟಾಗಿ ಕ್ಲೀನ್ ಮಾಡಿದೆವು. ಥ್ಯಾಂಕ್ಸ್ ಫಾರ್ ದ ಓರಿಯೋ ಶೇಕ್. ಅರೆ ಇಂಥಕ್ಕೆಲ್ಲ ಥ್ಯಾಂಕ್ಸ್ ಅಂತಾರೇನ? ನೀ ನನಗೆ ಸರಿ, ಇನ್ನ ಮತ್ತೆ ಒಂದು 2 kg ಗೋಲ್ಡ್. ಅದು ಇವತ್ತು ಸ್ನಾನ ಮಾಡ್ಬೇಕಾದ್ರೆ ಕಿವ್ಯಾಗ ನೀರು ಹೋಗ್ಬಿಟ್ಟವ. ಅಷ್ಟು ಕ್ಲಿಯರ್ ಏನು ಕೇಳವ. ನೀರಿತ್ತು. ಅವನಂತೂ ನನ್ನ ಬಿಗ್ ಫ್ಯಾನ್ ಆಯ್ತಾ. ಎಲ್ಲ ಕಡೆ ಎ ಅಂತ ಹಾಕೊಂಡು ಓಡಾಡ್ತಿದ್ದಾನೆ. ಐ ಶೋ ಯು ಗೈಸ್ ದ ಪ್ರೂಫ್. ಇಲ್ಲಿ ನೋಡ್ದಾ? ಅದು ಎ ಪವ್ಯ. A for Ashi. I'm a big fan of Ashika since her TikTok days. Like in TikTok ನೋಡ್ತಿದ್ದೆ, and mainly I'm a huge fan of Ashika's YouTube intro video. Please ಹೋಗಿ ನೋಡ್ರಿ ಅದನ್ನ. ಇವಾಗ ನಾವು ಶಿವಮ್ಮ ಮೂವಿ ನೋಡಕ್ ಹೋಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ಶ್ರೇಯಾಂಕ ಪಾಟೀಲ್ ಅವ್ರು ಬರ್ತಾರೆ ಅಂದ್ರು. ಸೊ ವಿ ಥಾಟ್ ವಿಲ್ ಮೀಟ್ ಹರ್ ಅಂತ. RCB girl. ನಮ್ಮ ಹುಡುಗಿ. ನಾ ರೆಡ್ ಹಾಕಿದ್ದೀನಿ. RCB. ನಮ್ಮ ಮೈಯಾಗನ ರೆಡ್ ಐತ್ರಿ ನೋಡ್ರಿ. ಖಾಲಿ ಆಗಿರೋದ್ನ ಎಷ್ಟು ಅಂತ ಕುಡಿತೀರಾ? ತೋರಿಸಿ, ಓಪನ್ ಮಾಡಿ ತೋರಿಸಿ ಪ್ರೂಫಿಗೆ. ವಾಟ್ ಇಸ್ ದಿಸ್? ಹೆಂಗಿದೆ ಮೂವಿ ಹೇಳಿ? ಯಾವ ಮೂವಿ ಹೇಳ್ತಾ ಇದ್ದೀರಾ? ಶಿವಮ್ಮ. ಮಸ್ಟ್ ವಾಚ್. ಹೌ ಮೆನಿ ಟೈಮ್ಸ್? ಎಷ್ಟು ಸತಿ ನೋಡ್ಬೋದು? 2 times 3 times. ಓಕೆ. ನೀವು ಸರ್ ನಂಗೆ ಒಂದ್ಸಲಿಗೆ ಅರ್ಥ ಆಯ್ತು. 31st day entry ಕೊಡತ್ತಿ ಬ್ಲಾಗಿಗೆ. you made a debut. I made debut on Ashika's daily vlog challenge. ಡೈಲಿ ವ್ಲಾಗ್ ಚಾಲೆಂಜ್ ಮುಗಿದ್ಮೇಲೆ ಡೆಬ್ಯೂ ಮಾಡ್ತಾ ಇದ್ಯಾ? ಹಂಗಾರೆ ನಾವು ಲೇಟೆಸ್ಟ್ ಆಗಿ ಬರ್ತೀವಿ. ನಾನು ಆ ಚಾಲೆಂಜ್ನೇ ಮುಗಿಸ್ಬಿಟ್ಟಿದ್ದೀನಿ. ನಾ ಬರ್ತೀನಪ್ಪ ಚಾಲೆಂಜ್ ಈ ವ್ಲಾಗ್ ಹಾಕ್ತೀನಿ ಅಂತಾನೂ ನನಗೆ ಗೊತ್ತಿಲ್ಲ. ನಾನು ಬಂದು ಹೇಳ ಚೆನ್ನಾಗಿಲ್ಲ. ನನ್ನ ವ್ಲಾಗ್ನ ಹೇಳು. ಸೂಪರ್ ವ್ಲಾಗ್ಸ್ ಎವ್ರಿ ಡೇ. ಫಾಲೋ. ನನ್ನ ಹೆಸರು ಹೇಳು. ಲೈಕ್ ಶೇರ್ ಸಬ್ಸ್ಕ್ರೈಬ್. ನನ್ನ ಹೆಸರು ಹೇಳು. ನನ್ನ ಚಾನೆಲ್ ಹೆಸರು ಹೇಳು. ಫಾಲೋ ಆಶಿಕಾ ಗೌಡ ವ್ಲಾಗ್ಸ್ ಆನ್ ಯೂಟ್ಯೂಬ್. ಆಶಿಕಾ ಗೌಡ ಅಷ್ಟೇ ಇದೆ. ವ್ಲಾಗ್ಸ್ ಯೂಟ್ಯೂಬ್. ಆ್ಯಂಡ್ ವಾಚ್ ಆಶಿಕಾಸ್ ಇಂಟ್ರೋ. ಹೇಳ್ಬಿಡು. ನನ್ನ ಶೋಸಿಗೆ ಬನ್ನಿ. ಇದೇ ವ್ಲಾಗ್ಗಿಂತ ಚೆನ್ನಾಗಿರುತ್ತೆ. ಅದು ನಿಜ, ಬಟ್ ಹೌ ಸ್ವೀಟ್. ಇಲ್ಲ ನಾನು ವ್ಲಾಗ್ ಚೆನ್ನಾಗಿರುತ್ತೆ. ಇಲ್ಲ ಚೆನ್ನಾಗಿರುತ್ತೆ. ಇಲ್ಲ ನಾನು ಒಪ್ಪಲ್ಲ. ಆಯ್ತು, ಹೋಗ್ಬೇಡಿ ಯಾರು. ಇಲ್ಲ ಪ್ಲೀಸ್. ವ್ಲಾಗ್ಗಿಂತ ಯಾರೋ ಚೆನ್ನಾಗಿರುತ್ತೆ. ಇವರಿಬ್ರು ತಿಕ್ಲುಗಳು. ನೈಸ್ ವ್ಲಾಗ್. ಓಕೆ ಫ್ರೆಂಡ್ಸ್, ಬಾಯ್ ಹೇಳಿ. ಗುಡ್ ನೈಟ್ ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಓಕೆ
ಓಕೆ, ಮೂವಿ ರಿವ್ಯೂ ಟೈಮ್. ನಾನು ಹೋಗಿದ್ದಿದ್ದು ಮೂವಿ ಶಿವಮ್ಮ ಪ್ರೀಮಿಯರಿಗೆ ಹೋಗಿದ್ದಿದ್ದು. ಸೊ ನನಗೇನು ಅನಿಸುತ್ತೆ ಅದನ್ನು ನಾನು ಹಾನೆಸ್ಟಾಗಿ ರಿವ್ಯೂ ಕೊಡ್ತೀನಿ. ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಬೇರೆ ಇರ್ಬೋದು. ಸೊ ನನಗೇನು ಅನಿಸ್ತು ಅಂದರೆ ಇಟ್ಸ್ ಒನ್ ಟೈಮ್ ವಾಚಬಲ್. ಕೆಲವೊಂದು ಕಡೆ ಸ್ವಲ್ಪ ಲ್ಯಾಗ್ ಆಯಿತು. ಆ್ಯಂಡ್ ಎಂಡಿಂಗ್ ಕೂಡ ಅಷ್ಟೇ, ಇದೆ ಎಂಡಿಂಗಾ, ಹಿಂಗೆ ಎಂಡ್ ಆಗುತ್ತಾ ಅಂದರೆ ಇನ್ನೂ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಎಂಡಿಂಗ್ ಬೇರೆ ಥರ ಇರ್ಬೋದಿತ್ತು. ಬಟ್ ಎಂಡಿಂಗ್ ವಾಸ್ ಲೈಕ್ ಹಿಂಗೆ ಎಂಡ್ ಆಯಿತು. ಸೊ ಅದು ಬಿಟ್ಟರೆ ಲೈಕ್ ಅದರಲ್ಲಿರೋ ಐ ಗೆಸ್ 95% ಆಫ್ ದೆಮ್ ಯಾರಿಗೂ ಆ್ಯಕ್ಟಿಂಗ್ ಬರಲ್ಲ. ಇಟ್ಸ್ ವಾಸ್ ಸೋ ನ್ಯಾಚುರಲ್. ಅಂದರೆ ಆ್ಯಕ್ಟಿಂಗ್ ಬರ್ದಿಲ್ದಿರೋರ ಕೈಲಿ ಆ್ಯಕ್ಟ್ ಮಾಡಿಸಿದಾರಲ್ಲ, ಇಟ್ ವಾಸ್ ಸೋ ಗುಡ್. ಅಂದರೆ ಎಲ್ಲನೂ ರಾ, ಅಂದರೆ ಹೆಂಗೆ ಅನ್ಬೋದು, ಹಿಂಗೆ ಆಗುತ್ತೆ. ಇಟ್ಸ್ ಸೋ ನ್ಯಾಚುರಲ್ ಆಗಿ ಸಕ್ಕತ್ತಾಗಿತ್ತು. ಆ್ಯಕ್ಟಿಂಗ್ ಬರ್ದಿಲ್ದಿರೋರ ಕೈಲಿ ಆ್ಯಕ್ಟಿಂಗ್ ಮಾಡಿಸಿರೋದು ಇಟ್ಸ್ ಸೂಪರ್. ಅಂದರೆ ಐ ಡೋಂಟ್ ಥಿಂಕ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ದಿನನಿತ್ಯ ಹೆಂಗಿರುತ್ತೆ ಹಾಗೆ ಇದೆ. ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಟ್ಸ್ ರಿಯಲಿ ಗುಡ್. ಕಷ್ಟ ಆಗಿರ್ಬೋದು ಬಟ್ ತುಂಬ ಚೆನ್ನಾಗಿ ಬಂದಿದೆ. ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಟ್ಸ್ ರಿಯಲಿ ಗುಡ್. ಬಿಕಾಸ್ ನಮಗೆ ನೋಡ್ತಿರ್ಬೇಕಿದ್ರೆ ಅನಿಸುತ್ತೆ ಕರೆಕ್ಟ್ ಅಲ್ವಾ, ಹಿಂಗೆ ಅಲ್ವಾ, ನ್ಯಾಚುರಲ್ ಆಗಿದೆ. ಅಂದರೆ ಯಾರೋ ಬಂದು ಆ್ಯಕ್ಟ್ ಮಾಡಿದ್ದಾರೆ ಥರ ಅನಿಸಲ್ಲ. ಸೊ ಇಟ್ಸ್ ದ್ಯಾಟ್ ಗುಡ್. ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಟ್ಸ್ ಗುಡ್. ಬಟ್ ಇಟ್ಸ್ ಲೈಕ್ ಒನ್ ಟೈಮ್ ವಾಚಬಲ್. ಔಟ್ ಆಫ್ 5 I would rate 3. Actually, thank you so much for watching. Don't forget to like, share, comment and subscribe to my YouTube channel. Love.